ಅವ್ರಿಗೂ ಸಹ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ನಮ್ಮ ಎಸ್ ಸಿ ಮೋರ್ಚಾದ ಕಾರ್ಯದರ್ಶಿಯಾದ ರಾಜ್ಯ ಕಾರ್ಯದರ್ಶಿಯಾದ ಶ್ರೀ ಹನುಮಂತಣ್ಣ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲ ಮಾಧ್ಯಮ ಮಿತ್ರರು ಲಾಸ್ಟ್ ಅಲ್ಲಿ ಮಾತಾಡಿ 1 ಗಂಟೆಗೆ KGF ಕೋಲಾರಲ್ಲಿ ಅಡ್ವೊಕೇಟ್ಸ್ ಅಸೋಸಿಯೇಷನ್ ಮೀಟಿಂಗ್ ಇಟ್ಟಿದ್ದಾರೆ. ದಯವಿಟ್ಟು ಕ್ಷಮಿಸಿ, ಮತಯಾಚನೆ ಮಾಡಿಬಿಟ್ಟು ನಾನು ಹೊರಟೋಗ್ತೀನಿ. ಈಗ ತಾನೇ ವೆಂಕಟಪ್ಪಣ್ಣವ್ರು ಹೇಳ್ತಾ ಇದ್ರು ನಮ್ಮ ತಂದೆ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಅವ್ರು ಏನು ಸೇವೆ ಮಾಡಿದ್ದಾರೆ ಅಂತ. ಲೋಕಸಭಾ ಚುನಾವಣೆ ಏನಕ್ಕೆ ನಿಲ್ಲಬೇಕು ಅಂತ ನೀವು ಅಂದ್ಕೊಂಡಿರ್ತೀರ. 6 ವರ್ಷದಲ್ಲಿ 2 ಎಲೆಕ್ಷನ್ ಮಾಡಿದ್ದಾರೆ, 3ನೇ ಎಲೆಕ್ಷನ್ ಫೇಸ್ ಮಾಡ್ತಾ ಇದೀವಿ ಅಂತ ಮಾಧ್ಯಮ ಮಿತ್ರರು ಕೇಳ್ತಾ ಇದ್ರು ಪ್ರಜಾವಾಣಿಯವರು ನಿನ್ನೆ. ಹೆಂಗೆ ಸರ್ ಎಷ್ಟು ಧೈರ್ಯ ಇದೆ ಅಂತ. ನನಗೆ ಧೈರ್ಯ ಇರೋದು ಇಲ್ಲಿ ಮುಖಂಡರು ಮತ್ತೆ ನನ್ನ ಪಕ್ಷದ BJP ಮತ್ತು JDS ಪಕ್ಷದ ಕಾರ್ಯಕರ್ತರು ಮುಖಂಡರ ಮೇಲೆ ಅವರು ಧೈರ್ಯ ಕೊಟ್ಟಿದ್ದಕ್ಕೆ ನಾನು ಎಲೆಕ್ಷನ್ ನಿಲ್ಸಿದ್ದೇನೆ. ಕುಮಾರಸ್ವಾಮಿ ಅವರು, ದೇವೇಗೌಡರು ಅಪ್ಪಾಜಿ ಅವರು ಮತ್ತು BJP ರಾಷ್ಟ್ರೀಯ ನಾಯಕರು ಅವರು ಒಗ್ಗಟ್ಟಾಗಿ ಏನು ಕೋಲಾರ ಲೋಕಸಭಾ ಕ್ಷೇತ್ರ JDS ಬಿಟ್ಕೊಟ್ಟಾಗ ನನ್ನ ಹೆಸರು ಅಲ್ಲಿ ಏನು ಹೇಳಿದಾಗ ಈ ಅಭ್ಯರ್ಥಿ ಮಲ್ಲೇಶ್ ಬಾಬು ಆಗಲಿ ಅಂತ ಅವರ ಆಶೀರ್ವಾದ ಮಾಡಿ ಇಲ್ಲಿರುವ ಮುಖಂಡರು ಮತ್ತು ಇಡೀ ಕೋಲಾರ ಲೋಕಸಭಾ ಕ್ಷೇತ್ರದ JDS ಮತ್ತು BJP ನಾಯಕರು ಹೇಳಿದಾಗ ಎಲ್ಲರೂ ಒಗ್ಗಟ್ಟಾಗಿ ಒಪ್ಕೊಂಡ ಮೇಲೆ ನನಗೆ ಧೈರ್ಯ ಬಂದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮ ತಂದೆ ತಾಯಿಯವರು ಒಂದು ಕೋಲಾರ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಛಾಪು ಮೂಡಿಸಿದ್ದಾರೆ. ಅದನ್ನು ಮುಂದುವರಿಸುವಂತ ಹೋಗಕ್ಕೆ ಕುಮಾರಸ್ವಾಮಿ ಅವರು ನನ್ನ ಬಂಗಾರಪೇಟೆ ಕ್ಷೇತ್ರದಲ್ಲಿ 2 ಸತಿ ವಿಧಾನಸಭಾ ಚುನಾವಣೆ ನಡೆಸಿದರು. ಕಡಿಮೆ ಅಂತರದಲ್ಲಿ ಸೋತೆ. ಅಣ್ಣ ಅವರು ಹೇಳಿದಂಗೆ ಕಾರಣಗಳು ಬಹಳ ಇವೆ ಅದಕ್ಕೆ. ಆದರೆ ಏನು ಈ ಲೋಕಸಭಾ ಚುನಾವಣೆ ನಡೆಯುತ್ತೋ ಇಲ್ಲಿ ನೋಡಿ, ಇಲ್ಲೊಬ್ಬರು ಮಹಾನ್ ನಾಯಕರು ನಮಗೆ ಸಪೋರ್ಟ್ ಆಗಿ ಬಂದಿದ್ದಾರೆ. ಮಾಲೂರು ಕ್ಷೇತ್ರದ ಮಾಜಿ ಶಾಸಕರು ಮಂಜುನಾಥ ಗೌಡರಿಗೆ ಸ್ವಾಗತ ಕೋರ್ತಾ ಇದ್ದೀವಿ. ಎಲೆಕ್ಷನ್ ನಡೆಯುತ್ತೋ ಆ ಎಲೆಕ್ಷನ್ ನಲ್ಲಿ ವೋಟ್ ಹಾಕೋದು ತೆನೆ ಹೊತ್ತ ರೈತ ಮಹಿಳೆ ಕ್ರಮ ಸಂಖ್ಯೆ 2ಕ್ಕೆ. ಆದ್ರೆ ನೀವೆಲ್ಲ ಅನ್ಕೊಂತೀರ ಮೋದಿ ಹೆಸರು ಹಾಕಿ BJP ಇದೆಲ್ಲ ಏನು ಬ್ಯಾನರ್ಸ್ ಎಲ್ಲ ಇದೆ, ತೆನೆ ಹೊತ್ತ ರೈತ ಮಹಿಳೆ ಏನಕ್ಕೆ ಅಂತ. NDA ಅಭ್ಯರ್ಥಿಯಾಗಿ ಏನು ದೇವೇಗೌಡರು ಅಪ್ಪಾಜಿ ಅವರು BJP ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು 3 ಕ್ಷೇತ್ರ ಏನು ತಗೊಂಡಿದ್ದಾರೋ ಅದರಲ್ಲಿ ಕೋಲಾರ ಕ್ಷೇತ್ರ ಒಂದು. ಅದಕ್ಕೆ ತೆನೆ ಹೊತ್ತ ರೈತ ಮಹಿಳೆಗೆ ಏನು ಕ್ರಮ ಸಂಖ್ಯೆ 2 ಇರುತ್ತೋ ಓಟ್ ನೀವು ಹಾಕ್ಬೇಕಾಗಿರೋದು ಅವ್ರಿಗೆ. ನೀವು ಏನು ನನಗೆ ಆಶೀರ್ವಾದ ಮಾಡ್ತಿರೋ ಆಶೀರ್ವಾದ ಕುಮಾರಸ್ವಾಮಿ ಅವ್ರಿಗೆ, ದೇವೇಗೌಡರು ಅಪ್ಪಾಜಿಗೆ ಮತ್ತೆ ಮೋದಿಗೂ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಎಲೆಕ್ಷನ್ ನನ್ನ ಎಲೆಕ್ಷನ್ ಅಲ್ಲ, ಈ ಎಲೆಕ್ಷನ್ ನಿಮ್ದು, ನಿಮ್ಮ ಭವಿಷ್ಯದ ಎಲೆಕ್ಷನ್, ಈ ದೇಶದ ಎಲೆಕ್ಷನ್. ದಯವಿಟ್ಟು ಯೋಚನೆ ಮಾಡಿ, ನನಗೇನು ಓಟ್ ಹಾಕ್ತಿರೋ, ನನಗೇನು ಆಶೀರ್ವಾದ ಮಾಡ್ತಿರೋ ಅದು ದೇಶಕ್ಕೆ ನೀವು ಆಶೀರ್ವಾದ ಮಾಡೋಕ್ಕೆ, ಈ ದೇಶ ಒಂದು ಒಳ್ಳೆ ದಾರಿಯಲ್ಲಿ ಹೋಗಕ್ಕೆ ಒಂದು ಆಶೀರ್ವಾದ ಮಾಡ್ತಾ ಇದ್ದೀರ ಅಂತ. ಆ ಭಾರತ ಮಾತೆಗೆ ನೀವು ಏನು ಓಟ್ ಹಾಕಿ ಆಶೀರ್ವಾದ ಮಾಡ್ತೀರಾ ಅಂತ, ಭಾರತ ತಾಯಿಗೆ ನೀವು ಆಶೀರ್ವಾದ ಮಾಡೋದಂತ. ಆದರೆ ಆ ತಾಯಿ ಇವಾಗ ನೀವು ಓಟ್ ಹಾಕೋದ್ರೆ ಇವಾಗ ಆಶೀರ್ವಾದ ಆಗ್ತಾ ಇದೆ. ಅದಕ್ಕೆ ದಯವಿಟ್ಟು ತೆನೆ ಹೊತ್ತ ರೈತ ಮಹಿಳೆಗೆ ಕ್ರಮ ಸಂಖ್ಯೆ 2 ಓಟ್ ಹಾಕಿ ನನಗೆ ನಿಮ್ಮ ಸೇವೆ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಮ ಆಶೀರ್ವಾದ 26ನೇ ತಾರೀಕು ಕ್ರಮ ಸಂಖ್ಯೆ 2 ತೆನೆ ಹೊತ್ತ ರೈತ ಮಹಿಳೆಗಿರ್ಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.